ಸ್ವಾತಂತ್ರ್ಯದ ಹಣತೆ ಪದ್ಯ. ಸಿರಿಕನ್ನಡ 5ನೆಯ ತರಗತಿ. ಈ ಪದ್ಯದ ಪ್ರಶ್ನೋತ್ತರಗಳನ್ನು ಹಾಗೂ ಭಾಷಾಭ್ಯಾಸವನ್ನು ನೋಡೋಣ. ಕೃತಿಕಾರರ ಪರಿಚಯ. ಕೆ.ಎಸ್. ನಿಸಾರ್ ಅಹಮದ್. ಕವಿ ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್. ಅವರು 5/2/1936 ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಜನಿಸಿದರು. ತಂದೆ ಶೇಖ್ ಹೈದರ್, ತಾಯಿ ಹಮೀದಾ ಬೇಗಂ. ಭೂಗರ್ಭಶಾಸ್ತ್ರದಲ್ಲಿ ಪದವಿಯನ್ನು ಪಡೆದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಪ್ರಾರಂಭಿಸಿದರು. ಇವರು ಮನಸ್ಸು, ಗಾಂಧಿ ಬಜಾರು, ನೆನೆದವರ ಮನದಲ್ಲಿ, ನಿತ್ಯೋತ್ಸವ, ಸುಮೂರ್ತ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಸ್ವಾತಂತ್ರ್ಯದ ಹಣತೆ ಈ ಪದ್ಯದ ಪದಗಳ ಅರ್ಥವನ್ನು ನೋಡೋಣ. ಅರಿವೆ, ಅರಿವೆ ಅಂದರೆ ಬಟ್ಟೆ. ಗಳಿಕೆ, ಗಳಿಕೆ ಅಂದರೆ ಸಂಪಾದನೆ. ಗೃಹ, ಗೃಹ ಅಂದರೆ ಮನೆ. ಘನತೆ, ಶ್ರೇಷ್ಠತೆ. ತೈಲ, ಎಣ್ಣೆ. ಬೆಸೆ, ಒಂದಾಗುವುದು. ಮೊಳಕೆ, ಕುಡಿ. ಪಗಡೆ, ಒಂದು ಬಗೆಯ ಆಟ. ಪಾಯ, ಬುನಾದಿ. ಹಣತೆ, ದೀಪ. ಅಭ್ಯಾಸವನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1ನೆಯ ಪ್ರಶ್ನೆ, ಸದಾ ಉರಿಯುತ್ತಿರಬೇಕಾದುದು ಯಾವುದು? ಉತ್ತರ: ಸದಾ ಉರಿಯುತ್ತಿರಬೇಕಾದುದು ಸ್ವಾತಂತ್ರ್ಯ ಎಂಬ ಹಣತೆ. 2ನೆಯ ಪ್ರಶ್ನೆ, ಧೀರಶಕ್ತಿ ಉಳ್ಳವರು ಏನು ಮಾಡಬಲ್ಲರು? ಉತ್ತರ: ಧೀರಶಕ್ತಿ ಉಳ್ಳವರು ಹುಲಿಯ ಬಾಯಲ್ಲಿನ ಆಹಾರವನ್ನು ಬೇಕಾದರೆ ಕೈ ಹಾಕಿ ತೆಗೆಯಬಲ್ಲರು. 3ನೆಯ ಪ್ರಶ್ನೆ, ಮೊಳಕೆ ಉಂಟಾದುದು ಹೇಗೆ? ಪ್ರತಿಯೊಬ್ಬ ವ್ಯಕ್ತಿಯ ಪರಿಶ್ರಮದ ಬೆವರು ಹನಿಗಳ ಸಿಂಚನದಿಂದ ಮೊಳಕೆ ಅಂಕುರಿಸಿ ಅದು ನಂತರ ಮರವಾಗಿ ಬೆಳೆದಿದೆ. 4ನೆಯ ಪ್ರಶ್ನೆ, ನಮ್ಮ ಗಮನ ಯಾವುದರ ಕಡೆಗೆ ಸಲ್ಲಬೇಕು? ನಮ್ಮ ಗಮನ ಸಾಧನೆಯ ಕಡೆಗೆ ಸಲ್ಲಬೇಕು. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದ ಜನತೆ, ಎಂತು ಕುಂದಬಹುದು ಎಮ್ಮ ತಾಯ್ನಾಡಿನ ಘನತೆ. ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ, ಪ್ರಾಣವನ್ನೇ ಪಗಡೆಯಾಡಿದವರಿಗೆಮ್ಮ ನಮನ, ತಾಯ ಮುಡಿಗೆ ದಿನವೂ ಏರುತ್ತಿರಲಿ ಹೂವು ದವನ. ಈಗ ವ್ಯಾಕರಣ ಮಾಹಿತಿಯನ್ನು ನೋಡೋಣ. ಗುಣವಿಶೇಷಣ. ಗುಣವಿಶೇಷಣ ಅಂದ್ರೇನು? ನಾಮಪದದ ವಿಶೇಷ ಗುಣವನ್ನು ತಿಳಿಸುವ ಅಥವಾ ಸೂಚಿಸುವ ಪದವೇ ಗುಣವಿಶೇಷಣ. ಉದಾಹರಣೆಗೆ ನೋಡಿ, ರಿತೇಶನ ಬಳಿ ಕರಿಯ ಮೊಲವಿದೆ. ಕರಿಯ ಎಂಬುದು ಮೊಲದ ಬಣ್ಣವನ್ನು ತಿಳಿಸುತ್ತದೆ. ಇದರಲ್ಲಿ ಕರಿಯ ಅಂತ ಹೇಳೋದು ಇದರಲ್ಲಿ ಮೊಲದ ಬಣ್ಣವನ್ನು ತೋರಿಸುತ್ತೆ. ಇದಕ್ಕೆ ಇನ್ನೂ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಕಾಂಚನ ಸುಂದರ ಹುಡುಗಿ. ಕಾಂಚನ ಯಾವ ರೀತಿಯ ಹುಡುಗಿ? ಸುಂದರ ಹುಡುಗಿ. ಸುಂದರ ಅನ್ನೋಂತೂ ಈ ವಾಕ್ಯದ ಗುಣವಿಶೇಷಣ. ದರ್ಶಿನಿ ಕೆಂಪು ಲಂಗವನ್ನು ತೊಟ್ಟಿದ್ದಾಳೆ. ಯಾವ ಬಣ್ಣದ ಲಂಗ? ಕೆಂಪು ಬಣ್ಣದ. ಕೆಂಪು ಅನ್ನೋದು ಸೂಚಿಸ್ತಾ ಉಂಟಲ್ಲ, ಲಂಗದ ಬಣ್ಣ ಒಂದು ಕೆಂಪು. ಇದು ಗುಣವಿಶೇಷಣ. ರಾಘುವಿನ ಹತ್ತಿರ ದೊಡ್ಡ ವಿಮಾನವಿದೆ. ದೊಡ್ಡ ಅನ್ನುವಂಥದ್ದು ಗುಣವಿಶೇಷಣ. ಇಲ್ಲಿ ಅಡಿಗೆರೆ ಎಳೆಯಲಾದ ಸುಂದರ, ಕೆಂಪು, ದೊಡ್ಡ ಈ ಪದಗಳನ್ನು ಗಮನಿಸಿರಿ. ಬಣ್ಣ, ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳಾಗಿವೆ. ಇವುಗಳನ್ನು ಗುಣವಿಶೇಷಣಗಳೆನ್ನುವರು. ನಂತರ ಭಾಷಾಭ್ಯಾಸ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಗುಣವಿಶೇಷಣ ಎಂದರೇನು? ಉದಾಹರಣೆಯೊಂದಿಗೆ ವಿವರಿಸಿರಿ.
ನಾಮಪದದ ವಿಶೇಷ ಗುಣವನ್ನು ತಿಳಿಸುವ ಅಥವಾ ಸೂಚಿಸುವ ಪದವೇ ಗುಣವಿಶೇಷಣ. ಉದಾಹರಣೆಗೆ ಕಾಂಚನ ಸುಂದರ ಹುಡುಗಿ, ಇದರಲ್ಲಿ ಸುಂದರ ಗುಣವಿಶೇಷಣ. ದರ್ಶಿನಿ ಕೆಂಪು ಲಂಗವನ್ನು ತೊಟ್ಟಿದ್ದಾಳೆ, ಇದು ಕೆಂಪು ಅನ್ನುವಂಥದ್ದು ಗುಣವಿಶೇಷಣ. ದರ್ಶಿನಿಯ ಲಂಗದ ಬಣ್ಣವನ್ನು ಸೂಚಿಸುವಂಥದ್ದು ಕೆಂಪು, ಇದು ಗುಣವಿಶೇಷಣ. ಆ ಕೊಟ್ಟಿರುವ ವಾಕ್ಯಗಳಲ್ಲಿ ಗುಣವಿಶೇಷಣವನ್ನು ಗುರುತಿಸಿ ಅಡಿಗೆರೆ ಹಾಕಿರಿ. ಲಾರಿಯು ತುಂಬ ಲಗೇಜನ್ನು ಹೊರಬಲ್ಲದು. ಲಾರಿಯು ತುಂಬ ಲಗೇಜನ್ನು ಹೊರಬಲ್ಲದು, ಇದರಲ್ಲಿ ತುಂಬ ಅನ್ನುವಂಥದ್ದು ಗುಣವಿಶೇಷಣ. ಎರಡನೇದು, ವಿಮಾನ ನಿಲ್ದಾಣದಲ್ಲಿ ವಿಶೇಷ ಅತಿಥಿಗಳ ಕೊಠಡಿಗಳಿರುತ್ತವೆ, ಇದರಲ್ಲಿ ವಿಶೇಷ ಅನ್ನುವಂಥದ್ದು ಗುಣವಿಶೇಷಣ. ಮೂರನೇದು, ವಿಮಾನ ನಿಲ್ದಾಣ ತುಂಬ ಸುಂದರವಾಗಿದೆ, ಇದರಲ್ಲಿ ತುಂಬ ಅನ್ನುವಂಥದ್ದು ಗುಣವಿಶೇಷಣ. ನಾಲ್ಕನೇದು, ಹಡಗು ಬಹಳ ದೊಡ್ಡದಾಗಿದೆ, ಇದರಲ್ಲಿ ದೊಡ್ಡ, ಹಡಗು ಹೇಗಿದೆ, ದೊಡ್ಡದಾಗಿದೆ ಅನ್ನುವಂಥದ್ದು ಗುಣವಿಶೇಷಣ. ಪ್ರಿಯಾಳ ಲಂಗ ಹಚ್ಚ ಹಸುರಾಗಿದೆ, ಪ್ರಿಯಾಳ ಲಂಗ ಹಚ್ಚ ಹಸುರು ಅನ್ನುವಂಥದ್ದು ಗುಣವಿಶೇಷಣ. ಇದಿಷ್ಟು ಸ್ವಾತಂತ್ರ್ಯದ ಹಣತೆ ಪಾಠದ ಪ್ರಶ್ನೋತ್ತರಗಳು. ಧನ್ಯವಾದಗಳು. ಸ್ವಾತಂತ್ರ್ಯದ ಹಣತೆ. ಈ ಪದ್ಯವನ್ನು ಬರೆದವರು KS ನಿಸಾರ್ ಅಹಮದ್ ಅವರು. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದ ಜನತೆ. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದ ಜನತೆ. ಎಂತು ಕುಂದಬಹುದು ಎಮ್ಮ ತಾಯ್ನಾಡಿನ ಘನತೆ, ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ. ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ, ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರ ಶಕ್ತಿ. ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ, ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರ ಶಕ್ತಿ. ಪಡೆಯಿತದನು ಜನತೆ ಬಾಳ ಬೆಸೆಯೇ ನಾಡ ಭಕ್ತಿ, ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ. ಸ್ವಾತಂತ್ರ್ಯದ ಜೊತೆಗೆ ಬಂದು ಕೂಡಲಿಲ್ಲ ಗಳಿಕೆ, ವ್ಯಕ್ತಿ ವ್ಯಕ್ತಿ ಬೆವರ ಹೀರಿ ಮರವಾಗಿದೆ ಮೊಳಕೆ. ಸ್ವಾತಂತ್ರ್ಯದ ಜೊತೆಗೆ ಬಂದು ಕೂಡಲಿಲ್ಲ ಗಳಿಕೆ, ವ್ಯಕ್ತಿ ವ್ಯಕ್ತಿ ಬೆವರ ಹೀರಿ ಮರವಾಗಿದೆ ಮೊಳಕೆ. ಮೇಲೇರಿದ ಹಾಗೆ ಭದ್ರಪಾಯ ಉಂಟು ಗೃಹಕ್ಕೆ, ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ. ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ, ಪ್ರಾಣವನ್ನೇ ಪಗಡೆಯಾಡಿದವರಿಗೆಮ್ಮ ನಮನ. ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ, ಪ್ರಾಣವನ್ನೇ ಪಗಡೆಯಾಡಿದವರಿಗೆಮ್ಮ ನಮನ. ತಾಯ ಮುಡಿಗೆ ದಿನವೂ ಏರುತ್ತಿರಲಿ ಹೂವು ದವನ, ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದ ಜನತೆ. ಎಂತು ಕುಂದಬಹುದು ಎಮ್ಮ ತಾಯ್ನಾಡಿನ ಘನತೆ, ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ಸ್ವಾತಂತ್ರ್ಯದ ಹಣತೆ.